ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಇವತ್ತಿನ ವಿಶೇಷ ಏನಪ್ಪ ಅಂದರೆ ಭೂವೈಕುಂಠ ಅಂತ ಹೇಳ್ತೀವಿ. ಭೂಲೋಕದಲ್ಲಿ ವೈಕುಂಠದ ದಿವಸ ಇವತ್ತು. ಎಲ್ಲರಿಗೂ ಅರ್ಥ ಆಗಲಿ ಅಂತ ಒಂದೇ ಮಾತಲ್ಲಿ ಹೇಳ್ತೀವಿ. ಭೂಲೋಕದಲ್ಲಿ ವೈಕುಂಠ ಅಂತ ಈ ದಿವಸ ಬಂದಿದೆ. ಇದಕ್ಕೆ ವೈಕುಂಠ ಏಕಾದಶಿ ಅಂತ ಹೇಳ್ತೀವಿ. ಈ ವೈಕುಂಠ ಏಕಾದಶಿ ಯಾವುದಕ್ಕಪ್ಪ ಏನಪ್ಪ ಅಂದರೆ ನಮ್ಮ ಒಂದು ಪೂರ್ವಿಕರಿಂದ ಇದನ್ನು ತುಂಬ ವಿಶೇಷವಾಗಿ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ನಾವು ಅದನ್ನೇ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಸಂಪ್ರದಾಯ, ಹಿಂದೂ ಸಂಪ್ರದಾಯ ಇನ್ನೂ ಉತ್ತೇಜನವಾಗಿ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡಿದ್ರು. ಸೀತಾರಾಮಯ್ಯ ಸ್ವಾಮಿ ದೇವಸ್ಥಾನ, ಸ್ಟೆಪ್ಪಿಂಗ್ಸ್ ರೋಡು, ಸೀತಾರಾಮಯ್ಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಪೂರ್ವಿಕರು ಋಷಿಗಳಿಂದ ಇಲ್ಲಿ ನೆಲೆಮನೆ ಆಗಿ ಅವರ ಮೊದಲಿಂದನೂ ಇದೇ ರೀತಿಯನ್ನೇ ಅವರು ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಮಾವರಿದ್ದರು, ರಾಮಮೂರ್ತಿ ಮಾಮ ಅವರು. ಅದಕ್ಕೆ ಮುಂದೆ ಇದರೆಲ್ಲ ಸ್ವಲ್ಪ ವಿದೇಶಿಗಳಿದ್ದಾರೆ. ಇವತ್ತಿನ ದಿವಸ ಇಲ್ಲಿ ನಡೀಬೇಕಂದ್ರೆ ನಮ್ಮ ಆಲಯ ಧರ್ಮಕರ್ತರಾದ ನಾನಿಲ್ಲಿ ಬಂದು 40 ವರ್ಷದಿಂದ ನಮ್ಮ ಧರ್ಮಕರ್ತ ಕೃಷ್ಣಪ್ಪ ಅವರು ಅಂತ ಇದ್ದ ಅವ್ರ ಮುಖೇನವಾಗಿ ಇದರಿಂದ ಅವ್ರ ಪುತ್ರ ಪೌತ್ರರು ಎಲ್ಲ ನಡ್ಕೊಂಡು ಬರ್ತಾ ಇದ್ದಾರೆ. ಆ ರೀತಿಯಾಗಿ ನಾವು ಅರ್ಚಕರಾಗಿ ಒಂದು 40 ವರ್ಷಗಳಿಂದ ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೀವಿ. ಇದೇ ರೀತಿಯಾಗಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ವೈಕುಂಠ ಏಕಾದಶಿ ವಿಶೇಷ ಏನಪ್ಪ ಅಂದರೆ ಇವತ್ತಿನ ದಿವಸ ಏಕಾದಶಿ ಒಪ್ಪತ್ತಿರಬೇಕು. ದ್ವಾದಶಿ ದಿವಸ ತೀರ್ಥ ಆಯಾ ದೇವಸ್ಥಾನ ಇಲ್ಲಿ ಅಂತಲ್ಲ, ಎಲ್ಲಿ ಹೋಗ್ತಾರೆ ಇದಕ್ಕೆ ಬಿಡೋ ವೈಕುಂಠಂ ಅಂತ ಎಲ್ಲಿದ್ದಾರೆ ಅದೇ ವೈಕುಂಠ. ಅದಕ್ಕೋಸ್ಕರ ಆ ಜಾಗದಲ್ಲಿ ಹೋಗ್ಬಿಟ್ಟು ಆ ಜಾಗ ಹೋಗಿ ನಾವು ಇದೇ ರೀತಿಯಾಗಿ ಒಂದು ದರ್ಶನ ಮಾಡಿಬಿಟ್ಟು ದ್ವಾದಶಿ ದಿವಸ ತೀರ್ಥ ತೆಗೆದು ನಾಮೆಲ್ಲ ಊಟ ಮಾಡಿದ್ರೆ ಇದು ದ್ವಾದಶಿ ಪೂರ್ತಿಯಾಗಿ ಅವರಿಗೆ ಪಾದಕ್ಕೆ ಸಮರ್ಪಣೆ ಮಾಡ್ದಂಗೆ ಆಗುತ್ತೆ. ಆದ್ದರಿಂದಾಗಿ ಇದು ವಿಶೇಷವಾಗಿ ಏನಪ್ಪ ಅಂದರೆ ಈ ಒಂದು ದೇವಸ್ಥಾನದಲ್ಲಿ ಒಂದೊಂದು ವರ್ಷಕ್ಕೆ ಒಂದೊಂದು ಥರ ವಿಧಿ ವಿಧಾನವಾಗಿ ಅಲಂಕಾರಗಳನ್ನು ಮಾಡಿಸ್ತಾ ಇರ್ತಾರೆ. ಭಕ್ತಾದಿಗಳೆಲ್ಲ ಸೇರಿ ಇದನ್ನು ಮಾಡ್ತಾರೆ. ಇದು ಎಲ್ಲರಲ್ಲೂ ಈ ಹಬ್ಬ ಯಾವತ್ತು ಬರುತ್ತೆ ಅಂತ ನಾವು ತುಂಬ ಉತ್ತೇಜನವಾಗಿ ನಾವು ಮಾಡಬೇಕು ಅನ್ನೋದು ಅವರಿಗೆ ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡ್ತಾರೆ. ಅದೇ ರೀತಿಯಾಗಿ ಬಂದು ಅವರಿಗೆ ಕೃಪೆ ಮಾಡಿದ್ದಾರೆ. ಗುರುಗಳ ಕೃಪೆಯಿಂದ ಎಲ್ಲ ಒಳ್ಳೆಯದಾಗ್ತಾ ಇದೆ. ಎಲ್ಲರಿಗೂ ಒಳ್ಳೆಯದಾಗುತ್ತೆ ನಾವು ಒಂದು ಭಾವನೆಯಿಂದ ಭಾವಿಸ್ತೀವಿ.